ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಚಿನ್ನು ಕ್ಯಾವ ಕಸ ಹುಡುಗ್ಯಾಳ, ಈಗ ಮೈ ತಕ್ಕೋತಾಳಂತ. ಅರ್ಬಿ ತೊಗೊಂಡಿತ್ತಾಳ್ರಿ, ಹೋಗ್ಯಾ ಮೈ ತಕೊಂಬೋಗು. ಸೊ ಒಂದೊಂದು ಹೆಂಡ್ಕಾಸು ಮಾಡಿ ಅಲ್ಲಿ ಎಮ್ಮೆ ಮೇವು ಹಾಕಿ ಬಂದ ನೋಡ್ರಿ. ಒಂದು ಕೆಲಸ ಮುಗ್ದದ, ಇದೆಲ್ಲ ಕಸ ಹುಡುಗ್ಯಾಳ ಚಿನ್ನು. ನಾ ಭಾಂಡೆ ತಿಕ್ಕೀನಿ, ಅಡುಗೆ ಶುರು ಮಾಡೋಣಂತ್ರಿ. ಹಿಟ್ಟು ನಾದ್ಕೊಂಡ್ರಿ, ಹಿಟ್ಟು ನಾದಿ ಪಲ್ಯ ಮಾಡೋದಂದ್ರೆ ಹಿಟ್ಟು ನೆನೀತದ ಪಲ್ಯ ಮಾಡತ್ತ. ಸಾಲಿಗೆ ಗೊತ್ತಾಗಲ್ರಿ ಚಿನ್ನು, ಇಲ್ಲ ಊಟ ಮಾಡ್ಬೇಕಾಗ್ತದ. ಪ್ರವೇಶಿತ ಹೋಗ್ಬೋದು ಮುಂಜಾನೆ. ಬಿಸ್ಕಿಟ್ ಅದೇನು ಜಾಸ್ತಿ ಕೊಡಂಗಿಲ್ಲ ರೀ ನಾವು. ಹಿಂಗೆ 2 ಹೊಡೆದಾಗ 2 ಸರಿ ತಿಂತಾರೆ. ಬಿಸ್ಕಿಟ್ ತಿನ್ನೋದು ಹಸುನೇ ಹೋಗ್ತದ್ರಿ, ಅದಕ್ಕಾಗಿ ಬಿಸ್ಕಿಟೇ ತಿನ್ನಂಗಿಲ್ಲ ನೋಡ್ರಿ ನಾವು. ನನಗಂತೂ ಚಾ ಬಿಸ್ಕಿಟ್ ತಿಂದಂದ್ರೆ ಅದು ಮುಚ್ಚೋದು, ಹುಣ್ಣಿನ ಆವಾಜ್ ಅಂತ ಮಾಡೋದು. ಅಡುಗೆ ಬಿಸ್ಕಿಟ್ ತಿಂದ ಚಾ ಬಿಸ್ಕಿಟ್ ಅಂದ್ರೆ ಇಷ್ಟ ಆಗ್ತದ್ರಿ ತಿಲ್ಲಕ್ಕೆ. ತಿಂದಂದ್ರೆ ಬಾಯಿ ಬರ್ತದೆ ನೋಡ್ರಿ, ಕಾವಾಗ್ತದೆ ಏನು. ಅದಕ್ಕಾಗಿ ಹೆಚ್ಚು ಜಾಸ್ತಿ ತಿನ್ನಂಗಿಲ್ಲ ನಾವೇ. ಅಲ್ಲಿ ಒಂದು ಸ್ವಲ್ಪ ಮೆಣಸಿ ಅಗಿ ಹಳ್ಕೊಂಡಿದ್ದಾವೆ. 2 ಮೆಣಸಿ ಅಗಿ ಹಚ್ಬೇಕಾಗ್ಯದ, 1 ಹಿಡಿ ಟಮಾಟಿ ಅಗ್ಯದ. ಅವು ಟಮಾಟಿ ಅಗಿ ಒಂದು ಸ್ವಲ್ಪ ಹಚ್ಬೇಕಾಗ್ಯದ. ಕೆಲಸ ಜಾಸ್ತಿ ಇದೆ ನೋಡ್ರಿ ಇವತ್ತು. ಇದೆಲ್ಲ ನೋಡ್ರಿ ಹಿಟ್ಟು. ಮತ್ತೆ ಸಿಗ್ತೀನಿ ರೀ. ಹಿಟ್ಟು ನಾದಿಟ್ಟ ಮತ್ತು ಹೀರಿಕೆ ಹುರ್ಕೊಂಡ್ರಿ. ಚಟ್ನಿ ಮಾಡ್ಬೇಕಂತ ಹೇಳಿ ಹೀರಿಕೆ ಹುರಿದೀನಿ. ಇಲ್ಲಿ ನೋಡ್ರಿ ಕಲ್ಯಾಗ ಉಪ್ಪು, ಬೆಳ್ಳುಳ್ಳಿ ಮತ್ತು ಹುರಿದೀನಿ ರೀ ಮೆಣಸಿನ್ಕಾಯಿ ಹುರಿದು ಹಾಕೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಶೇಂಗಾದ ಕುಟ್ಟ ಅದ್ರಿ, ಶೇಂಗಾದ ಕುಟ್ಟ ಒಂದು ಸ್ವಲ್ಪ ಹಾಕೀನಿ. ಈಗ ಹೀರಿಕೆನೂ ಹುರಿದಾವ. ಇವು ಒಂದು ಸ್ವಲ್ಪ ಜಜ್ಜನ್ರಿ, ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕುಟ್ಟಾನ. ಮೆಣಸಿನ್ಕಾಯಿ ಸಣ್ಣಗಾಗಿಲ್ರಿ. ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ, ಶೇಂಗಾದ ಪೌಡ್ರ್ ಮೊದಲು ಚೆಂದಾಗಿ ಕುಟ್ಟಿ ಹೀರಿಕೆ ಹಾಕಿ ಮ್ಯಾಗ ಕುಟ್ಟೋಣ್ರಿ. ಈಗ ನೋಡ್ರಿ ಕುಟ್ಟಿನಿದೆಲ್ಲ ಸಣ್ಣಗೆ. ಈಗ ಹೀರಿಕೆ ಹಾಕೊಂಡ್ರಿ, ಹೀರಿಕೆ ಹಾಕಿನಿ ಜಜ್ಜೋಣ್ರಿ ಈಗ ಸಣ್ಣಗೆ. ಫ್ರೆಂಡ್ಸ, ಇದೇ ತೆಮ್ಯಾಗ ಒಂದು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟಿನಿ. ಇಲ್ಲಿ ಚಟ್ನಿ ಅಂತೂ ರೆಡಿ ಆಗ್ಯದ ನೋಡ್ರಿ. ಒಂದು ಬಟ್ಲ ತೆಗೆದಿಟ್ಟಿನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ 2 ಹಾಕೊಂಡ್ರಿ. ಒಂದು ಚೂರು ಅರಿಶಿಣ ಹಾಕೊಂಡ್ರಿ. ಈಗ ಇದು ಚಟ್ನಿದಾಗ ಬರ್ಕೊಂಡ್ರಿ. ಸೂಪರ್ ಆದಂಥ ಚಟ್ನಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ನೋಡ್ರಿ. ಹೆಂಗೇನೆ ಚಪಾತಿ ಮಾಡಾಕತ್ತೀನಿ. ಇಲ್ಲಿ ಒಂದು ಲಟ ಶಿಟ್ಟಿದ. ಚಿನ್ನು ಸೋನು ಊಟ ಮಾಡಾಕತ್ತಾರ ನೋಡ್ರಿ. ಚೆಂದಾಗ್ಯದವ ಚಟ್ನಿ ನೋಡ್ರಿ. ಒಂದು ಸಾಲಿಗೆ ಓತಾಡ್ರಿ ಚಿನ್ನು ನೋಡ್ರಿ. ಚಪಾತಿ ಮಾಡಿ ಇಲ್ಲಿ ಶೇಂಗಾ ಹುರಿಯಕ್ಕೆ ಹಾಕೀನಿ ರೀ. ಶೇಂಗಾ ಹುರಿಯಕ್ಕೆ ಹಾಕೀನಿ. ಶೇಂಗಾ ಒಂದು ಸ್ವಲ್ಪ ಹುರಿದಾವ್ರಿ. ಬಂದ್ ಮಾಡೀನಿ ಗ್ಯಾಸ. ಇದು ತೆವಿ ಗರಮ್ ಇರ್ತದಲ್ರಿ, ಒಂದು ಸ್ವಲ್ಪ ಭಾಳ ತಾನು ಹಿಟ್ಟಂದ್ರೆ ಕಡಕ್ ಆತಾರ ಶೇಂಗಾದ ಬೀಜ. ಎಲ್ಲಿಟ್ಟಿದ್ದು ನಾವು ಡಬ್ಬಿ ತೊಗೊಂಡು ನೀರು ತುಂಬ್ಕೊಂಡು ನಿಮ್ಮ ಮಗಳಿಗೆ ಕಳ್ಸ್ಲಕ್ ಹೋಗಿದಿ ಕೊಬ್ಬರಿ ತುರ್ದಿಟ್ಟ ಹಾಯ್ 3 ಚಪಾತಿ ಉಂಡು ಬಂದನ. ಆಯ್ ಬಜಿ ನುಗ್ಗಿಕೈ
ಈ ಸ್ನುಗ್ಗಿಗೆ ಅರಿಗೆ ಹಾಕಿದ್ದೀವಿ. ಹಾಕುವ ಹಾಕೊಂಡು ಹೋಗಿ ಹಚ್ಚನು ಬಾಯ್. ಸರಿ ಹಾಕುವ ಹಾಕೊಂಡು ಹೋಗಿ ನಾವು ಏನೋಗಿತ್ತ ಇಡಿ. ಹಾಕೊಂಡು ನೀನೇನವಲ್ಲ ನೀ ಸಾಲಿ ಹೊತ್ತು ಹಾಕೋರವ ಇರ್ಲಿ ಹಾಕೊಂಡು ಹೋಗು. ಮಸ್ತ್ ಬಾಯ್ ಮಾವ. ಮಸ್ತ್ ಚಂದ ಚಂದ ಕೂತಾವ ಚಂದ ಚಂದ ಕೂತಾವ ಹೋಗು. ಬಾಯ್. ಹಾಂ ನೋಡ್ರಿ ಆಗಳ ಶೇಂಗಾ ಹುರಿದಿನಲ್ರಿ ಆರ್ಯಾವ ತಣ್ಣಗಾಗ್ಯಾವ ಮಸ್ತ್ ಕುರು ಕುರು ಅನ್ನಕತ್ತಾವ ನೋಡ್ರಿ ಶೇಂಗಾ. ದುಕಾನ್ದಾಗ ತಂದು ಹಸಿ ಶೇಂಗಾದ ಬೀಜ ಇರ್ತಾವ್ರಿ, ಹಸಿ ಹಸಿ ಇರ್ತಾವ್ರಿ. ತೆಳಗೆ ಹಾಕಿ ಹುರಿದು ಈ ಥರ ಜರ್ಮನ್ ತೆವ್ಯಾಗ ಬಳತನ ಇಟ್ಟೇವಂದ್ರೆ ಕಡ್ಕತ್ತಾವ ನೋಡ್ರಿ. ನಾವೀಗ ಬದ್ನಿಗೆ ಹಚ್ಚಿ ಬಂದ್ರೆ ಹಾಗೋಣಿ ಮೆಣಸಿಯಾಗಿ ಹಚ್ಚಿ ಬಂದು ಇನ್ನೂ ಊಟ ಮಾಡಿಲ್ರಿ. 10 ಗಂಟೆ ಆಗೈತಿ. ಈಗ ಊಟ ಮಾಡ್ತೀನಿ ರೀ. ಊಟ ಮಾಡಿ ಮುಂದಿನ ಕೆಲಸ ಮಾಡ್ತೀನಿ ರೀ. ಯಾಕಂದ್ರೆ ಹಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಿ ಹಚ್ಚೋದು ಲೈಟ್ ಒಂದು ಹೋಗೋವಿದ್ದಲ್ರಿ. ಅದ್ರ ಸಂಬಂಧ ಚಾರ್ಜಿಗೆ ಹಾಕಿ ಹೋಗಿದ್ದು ಮೊಬೈಲ, ಅದಕ್ಕಾಗಿ ಹಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ. ಊಟ ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ ಊಟ ಮಾಡಿ ಹಂಗೆ ಒಂದು ಸ್ವಲ್ಪ ಶೇಂಗಾ ಸಾರು ಕಾಯಿಸಿನಿ ನೋಡ್ರಿ. ಶೇಂಗಾ ಸಾರು ಕಾಯಿಸಿ ಇದ್ರಾಗ ಒಂದು ಬಟಾಟೆ ಹೋಳು ಹಾಕೀನಿ ರೀ. ಮಸ್ತ್ ಆಗ್ಯದ ನೋಡ್ರಿ ಸಾರು. ಒಗ್ಯಾಣ ಹೋಗ್ದೆ ನೋಡ್ರಿ. ಒಗ್ಯಾಣ ಮುಂಜಾನೆ ಒಂದು ಎಷ್ಟು ಹೋಗ್ದೀನಿ ಮತ್ತು ಆಗಾಳೆ ಎಷ್ಟು ಹೋಗ್ದೀನಿ. ಇವರು 2 ಜೊಂಡು ಅರ್ಬಿ ಮತ್ತು ಒಂದು ಟಾವೆಲ ಇದ್ದು ಮೈದಿ ಬಿ ಹಿಂದಿನ ತೊಗೊಂಡ್ರು. ಅದ್ರ ಸಂಬಂಧ ಮತ್ತೀಗ ಒಗ್ದು ಹಾಕ್ದೆ ನೋಡ್ರಿ. ಮುಂಜಾಳಮ್ಮ ಮತ್ತು ಆಗಳಮ್ಮ 2 ಸಲ ಆಗ್ಯಾವ. ಈಗ ಎಲ್ಲರೂ ಊಟ ಮಾಡೋದು ಮಧ್ಯಾಹ್ನ ಭಾಂಡೆ ಇದ್ದು ರೀ. ಎಷ್ಟು ಭಾಂಡೆ ತಿಕ್ಕದ. ಈಗ 5 ಗಂಟೆ ಆಗೈತ್ರಿ ಈಗ ಟೈಮ್. ಚಿನ್ನು ಬರ ಯಾಳಿಗ್ಯದ ಸಾಲಿ ಬಿಡ್ತದ್ರಿ. ಈಗ ಬರ್ತಾಳಕ್ಕಿ. ನೋಡ್ರಿ ಭಂಗ ಅದು ಟ್ಯೂಬ್ ಯೂಸ್ ಮಾಡಕತ್ತೀನಿ ರೀ. ಅದು 1 ದಿವ್ಸ 2 ದಿವ್ಸ ಬಿಟ್ರೆ ಮತ್ತು ಇದಕ್ಕಿದ್ದಂಗೆ ಕಾಣಕತ್ತದ್ರಿ. ಅದು ನೋಡ್ರಿ ಎಷ್ಟದ ಅಷ್ಟೈತಿ. ಬಿಡನ ಒಂದೇ ದಿವ್ಸ ಬಿಟ್ರಿ ಮತ್ತು ಮರುದಿನ ಇಟ್ಟು ಕಡಕ್ ಕಾಣಿಸ್ಬಿಡ್ತದ್ರಿ. ಬಂಗಿನ ಸಂಬಂಧ ಅಂತೂ ಸಾಕಾಗಿಬಿಟ್ಟದ ನೋಡ್ರಿ ನನಗೆ. ಇಲ್ಲಿ ನೋಡ್ರಿ ಗಿಡದಾಗ ಸೀತಾಫಲ ಏಟಾಗ್ಯಾವ ನೋಡ್ರಿ ಫ್ರೆಂಡ್ಸ್. ಇದು ನೇರಳೆ ಹಣ್ಣಿನ ಗಿಡ ಐತ್ರಿ. ಇಲ್ಲಿ ಲಿಂಬೆ ಗಿಡ ಐತಿ. 3 ಗಿಡ ಸನಿ ಆಗ್ಯಾವ. ಇಲ್ಲಿ ನೋಡ್ರಿ ಕರಿಬೇವಿನ ಗಿಡ ಸಿಕ್ಕಾಪಟ್ಟೆ ಕಾಯಿ ಆಗ್ಯಾವ ನೋಡ್ರಿ. ಕರಿಬೇವಿಗೆ ನೋಡ್ರಿ ಗೊಲ್ಯ ಎಷ್ಟು ಕಾಯಿ ಆಗ್ಯಾವತ್ತೀರಿ. ಮತ್ತು ಹೂವು ಕಡ್ದು ಹೋಗ್ದೇವ್ರಿ. ನೋಡ್ರಿ ಕಡೆಲ್ಲ ಹೊಲದಾಗೆಲ್ಲ ಹುಟ್ಕೊಂಡವು ಬೇರೆ ಚಿಗಿತಾವ್ರಿ. ನೋಡ್ರಿ ಇಲ್ಲಿ ಹಣ್ಣಾಗ್ಯಾವ ನೋಡ್ರಿ. ಈ ಥರ ಆಗ್ತಾವ ನೋಡ್ರಿ ಹಣ್ಣು ಅದು ಅಂದ್ರೆ. ಹಂಗೆ ಇಲ್ಲಿ ಮಾವಿನ ಗಿಡ ಐತಿ. ಎಲ್ಲ ಗಿಡಗಳು ಸನಿ ಆಗಿಬಿಟ್ಟಾವ ನೋಡ್ರಿ ಕಾಯಿ. ಗಿಡ ಬಗ್ಗೆ ಅವ್ರ ಕಾಯಿ ವಜನಿಗಾಗಿ. ಇಲ್ಲಿ ಮನೆ ಗಾಳಿಗೆ ಒಟ್ಟು ಬಾಳೆ ಗಿಡಗಳು ಬಿದ್ದೀವಲ್ರಿ. ಅವು ಬಾಳೆ ಗಿಡಗಳೆಲ್ಲ ಬಡ್ಡಿಗೆ ಅನ್ಸಿ ಕಟ್ ಮಾಡಿದೆವು. ಇವು ನೋಡ್ರಿ ಬಾಳೆ ಗಿಡ ಯಾವ ಥರ ಹೊಡೆದಾವ. ಚಂದ ಹೊಡೆದಾವ ನೋಡ್ರಿ.
ಮತ್ತು ಈಚೆ ಕಡೆ ಒಂದು ಕರಿಬೇವಿನ ಗಿಡನೇ ಐತ್ರಿ, ಅಲ್ಲಿ ಒಂದು ದಾಳಿಂಬೆ ಗಿಡ ಐತಿ. ಬರ್ರಿ ಹಂಗೆ ಎಲ್ಲಿ ಸೋನು ಏನೋ ಮಾಡಕತ್ತಾನ, ಏನು ಮಾಡತ್ತಾನ ಅಂಥೇಳಿ ನೋಡೋಣ್ರಿ. ಏನು ಮಾಡ್ಲತ್ತಿ ಅಥವಾ ಅಲ್ಲೇ ಕೆದರ್ತಿ? ಅದು ಹೊಡೆದು ಹಾಕಿ ಸನ್ಕಿಲಿ, ಆ ಸಣ್ಣ ಸನ್ಕಿತ್ತು ಇಲ್ಲಿ ದಂಡಿಗೆ ಹೊಡೆದು ಹೋದ್ರೆ ನೀಗ ಗೆಳೆಯ. ಎಮ್ಮೆ ಮೇವು ಹಾಕದಿ ಒದ್ರಾಗತ್ತಿತ್ತು, ಸೂಡ ಬಿಚ್ಚಬೇಕಿಲ್ಲಪ್ಪ. ನಾಯಿ ಬಂದು ಕೂತದ, ಪಲ್ಯ ಮಾಡ್ಯಾರ ನೋಡ್ಬೇಕಲ್ಲ. ಪಲ್ಯ ಇದಾಗ ನೀರು ಬಿಟ್ಟಿದ್ದೇವ್ರಿ ಮುಂಜಾನೆ. ರೇ ಎಲ್ಲಿದೇನು ಬಂದು ಕೂತದ ನೋಡ್ರಿ, ಕೆದರಿ ಕೂತದ. ರೇ ಬದ್ನಿ ಗಿಡ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಕಾಣಕತ್ತಾವ. ಮಸ್ತ್ ಅಂದ್ರೆ ಮಸ್ತ್ ಕಾಣಿಸುತ್ತಾವ ನೋಡ್ರಿ. ಈಗ ದೊಡ್ಡೋಗ್ಯಾರ ಒಂದು ಸ್ವಲ್ಪ. ಅಡ್ಡಿಗ ಇಲ್ಲಿ ನೋಡ್ರಿ ಹಾಗೇನೆ ಒಂದು ಸ್ವಲ್ಪ ಕಸ ತೆಗಿಬೇಕಂತ ಹೇಳಿ ಬಂದೀನಿ. ಈ ಬದ್ನಿ ಗಿಡ ಸ್ವಚ್ಛ ಮಾಡಿದೇವಲ್ರಿ, ಕಸ ತೆಗೆದು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಇದು ಮುಂಜಾನೆ ಹಚ್ಚಿನ್ರಿ. ಈ ಒಳಗೆ ಒಂದೊಂದು ಹಳಗುಣಿ ಬಿದ್ದೀವ್ರಿ. ಹಳಗುಣಿ ಹಚ್ಚೀನಿ. ಶೇಂಗಾದ ನಾಟಿಗೆ ಅದಾವ ನೋಡ್ರಿ. ಮನೆ ಇಲ್ಲಿ ಗಳೆ ಹೊಡೆದಾರ, ಒಳಗುಣ ಮುಚ್ಚವ. ಇದು ಆಲ್ತನ ಅದ ನೋಡ್ರಿ. ಇದಿಷ್ಟು ಮಣ್ಣು ಉಳ್ದು ಇದಕ್ಕೆ ಹಾಗೆ ನೀರು ಬಿಟ್ರೆ ನೀರು ಬಿಡಾನ ಕೆಸರ ಅಲಗತ್ತದ ರೀ. ಇವತ್ತು ಭೀ ಮುಂಜಾನೆ ಬಿಟ್ಟರೆ ಅದಕ್ಕೆ ಸುಮ್ಮನೆ ಸ್ವಲ್ಪ ತೆಗಿಬೇಕು, ನೋಡ್ಬೇಕು, ಹಾಗೆ ಜೇಕ್ ಕೆತ್ತಬೇಕು. ಇಲ್ಲಾಂದ್ರೆ ಬೆಳೆಗೆ ಹಾನಿ ಮಾಡ್ತದ್ರಿ ಇದು ಹುಲ. ಅದಕ್ಕೆ ತೆಗಿಬೇಕಂತ ಹೇಳಿ ಬಂದೀನಿ ನೋಡ್ರಿ. ಇದು ಪಾಲಕ್ ನೋಡ್ರಿ, ಮೊನ್ನೆ ಕಸ ತೆಗ್ದೀನಲ್ರಿ. ಪಾಲಕ್ ಹ್ಯಾಂಗೆ ಸಾಲು ಕಾಣಿಸಾಗತ್ತದ ನೋಡ್ರಿ ಇದು. ಮತ್ತು ಇಲ್ಲಿ ಒಂದೇ ಒಂದು ಕೊತ್ತಂಬರಿ ಕಾಳು ಎದ್ದದ ನೋಡ್ರಿ, ಹವೇಜ್ ಕಾಳು ಹುಟ್ಟ್ಯದ, ದೊಡ್ಡದಲ್ರಿ ಇದು. ಅಲ್ಲಿ ಮಣ್ಣೊಂದು ಸಿಕ್ಕಿತ್ರಿ ಎಲ್ಲರೇ, ಇಲ್ಲಿ ಅದ ರೀ ಅಲ್ಲಿ ಹಿಂದೆ. ಮಸ್ತ್ ದೊಡ್ಡ ಅದು ಅಂದ್ರೆ ಪಲ್ಯಕ್ಕೆ ಆತಾವ ನೋಡ್ರಿ. ಇದಿಟ್ಟು ಕಸ ತಕ್ಕೋತೀನಿ ರೀ ಫ್ರೆಂಡ್ಸ್. ಈಗ ಬರೀ ಫ್ರೆಂಡ್ಸ್ ಸಂಜೆ ಊಟಕ್ಕೆ ಪಾಲಕ್ ಬಜ್ಜಿ ಮಾಡಕತ್ತೀನಿ ನೋಡ್ರಿ. ಶೇಂಗಾ ಸಾರು ಐತ್ರಿ ಮುಂಜಾನೆ ದಿನ. ಒಂದು ಸ್ವಲ್ಪ ಬಿಸಿ ಅನ್ನ ಹಚ್ತೀನಿ, ಮತ್ತು ಬಜ್ಜಿ ನೋಡ್ರಿ ಅದ್ರ ಜೊತೆ ಮಸ್ತಾಗ್ಯಾರ. ಪಾಲಕ್ ಬಜ್ಜಿ ಮಾಡಕತ್ತೀನಿ ರೀ. ಆಮೇಲೆ ತೋರಿಸ್ತೀನಿ ರೀ ಮಾಡೋದಾಗ. ಪಾಲಕ್ ಬಜ್ಜಿ ಅಂತೂ ಮಾಡೀನಿ. ಯಾವ ರೀತಿ ಬಂದಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹಾಗೇನೆ ಉಳ್ಳಾಗಡ್ಡಿ ಹೋಳಿಟ್ಟಿನಿ. ಒಂದು 4 ಬಜ್ಜಿನೂ ತಿಂದೀನಿ ರೀ. ನಾ ಹುಡುಗರು ತಿಂದಿಲ್ಲ, ಯಾಕಂದ್ರೆ ಚಿನ್ನೊಂದು ಅಭ್ಯಾಸ ನಡೆದದ. ಸೋನು ಅಲ್ಲಿ ಹೊರಗೆ ಹೋಗ್ಯಾನ್ರ, ಅದ್ರ ಸಂಬಂಧ ಇನ್ನೂ ಯಾರೂ ತಿಂದಿಲ್ಲ. ಈಗ ಮುಚ್ಚಿಡ್ತೀನಿ ರೀ. ಅಭ್ಯಾಸ ಆಯ್ತು ತಂಗೆ ಆದನ ಬಕೊಳೆ ಅಂತ ಥೋಡೆ. ಚಿನ್ನೋನ ಅಭ್ಯಾಸ ನೋಡ್ರಿ. ಇವು ಹೆಂಗೆ ಖಾಡ ಕೂಡ ಮಾಡಿದೇವ ಒಳಗೆ ನೋಡು. ನಮ್ದೆಲ್ಲದು ಊಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಊಟ ಮಾಡಿ ಕೂತೀನಿ ರೀ ಹೊರಗೆ. ಇನ್ನು ಇನ್ನೊಂದು ಸ್ವಲ್ಪ ಅಭ್ಯಾಸ ಐತಿ. ಮತ್ತು ನಿಮ್ಮದೆಲ್ಲ ಊಟ ಆಯಿತು ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಇದರಂತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.